ಮಲೆನಾಡಿನ ಪ್ರಸಿದ್ಧ ಜಲಪಾತ ಜೋಗ. ಇದರ ಮತ್ತೊಂದು ಹೆಸರು ನಿಮಗೆ ಗೊತ್ತಾ? ಈ ಜೋಗ ಜಲಪಾತ ಇರೋದು ನಮ್ಮ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಹೌದು, ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದು. ಇದರ ಹೆಸರು ಜೋಗ ಜಲಪಾತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಜಲಪಾತದ ಮತ್ತೊಂದು ಹೆಸರು ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಹೌದು, ಜೋಗ ಜಲಪಾತಕ್ಕೆ ಗೇರ್ಸೊಪ್ಪ ಜಲಪಾತ ಅಂತ ಸಹ ಕರೆಯಲಾಗುತ್ತೆ. ಕಾರಣ, ಶರಾವತಿ ನದಿ ಹರಿದು ಬರುವ ಹಾದಿಯಲ್ಲಿ ನದಿಯ ದಡದಲ್ಲಿ ಗೇರ್ಸೊಪ್ಪ ಅನ್ನೋ ಪಟ್ಟಣ ಸಿಗೋದ್ರಿಂದ ಬ್ರಿಟಿಷರ ಕಾಲದಲ್ಲಿ ಇದೇ ಪಟ್ಟಣವನ್ನ ಆಧಾರವಾಗಿ ಇಟ್ಕೊಂಡು ಜಲಪಾತವನ್ನ ಗೇರ್ಸೊಪ್ಪ ಫಾಲ್ಸ್ ಅಂತ ಕರೆಯಲಾಗ್ತಿತ್ತು. ಆ ಹೆಸರು ಈಗಲೂ ಸಹ ಉಳಿದುಕೊಂಡಿದೆ. ಭಾರತದ ಎರಡನೇ ಎತ್ತರವಾದ ಜಲಪಾತ. ಪ್ರಕೃತಿಯ ರತ್ನ ಜೋಗ. ಜೋಗವು ಶರಾವತಿ ನದಿಯನ್ನ ತನ್ನ ಆಧಾರವನ್ನಾಗಿ ಹೊಂದಿದೆ. ಈ ಜಲಪಾತ ಸುಮಾರು 830 ಅಡಿ ಅಂದ್ರೆ 253 ಮೀಟರ್ ಎತ್ತರವನ್ನ ಹೊಂದಿದ್ದು ಭಾರತದ ಎರಡನೇ ಎತ್ತರವಾದ ಜಲಪಾತ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಇದು ತನ್ನ ಸುತ್ತಲೂ ಬೆಟ್ಟಗುಡ್ಡಗಳು, ಅರಣ್ಯ ಪ್ರದೇಶ ಹಾಗೆ ಶರಾವತಿ ನದಿಯ ನೈಸರ್ಗಿಕ ಸೌಂದರ್ಯವನ್ನ ಹೊಂದಿದೆ. ಹಾಗಾಗಿ ಇದನ್ನ ಪ್ರಕೃತಿಯ ರತ್ನ ಅಂದ್ರೂ ತಪ್ಪಾಗುವುದಿಲ್ಲ. ಇದು ಆಗುಂಬೆ, ಹೊನ್ನಾವರ ಹೀಗೆ ಹಲವಾರು ಪ್ರವಾಸಿ ತಾಣಗಳಿಗೂ ಸಹ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತೆ. ಜೋಗ ಜಲಪಾತವು 4 ಪ್ರಮುಖ ಭಾಗಗಳನ್ನು ಹೊಂದಿದ್ದು, ರಾಜ ಎಂಬ ಧಾರೆಯಿಂದ ಅತಿ ಎತ್ತರದಿಂದ ಹಾಗೂ ನೇರವಾಗಿ ನೀರು ಧುಮ್ಮಿಕ್ಕುತ್ತದೆ. ರಾಣಿ ಧಾರೆಯಿಂದ ಮೃದುವಾಗಿ, ಕಿರಿದಾಗಿ ಮತ್ತು ಸುಂದರವಾದ ಆಕಾರದಲ್ಲಿ ನೀರು ಬೀಳುವುದನ್ನು ಕಾಣಬಹುದಾಗಿದೆ. ಇನ್ನು ರೋರರ್ ಎಂಬ ಧಾರೆಯು ಹೆಚ್ಚು ಶಬ್ದ ಮಾಡುತ್ತಾ ವೇಗವಾಗಿ ಬೀಳುವ ಧಾರೆಯಾಗಿದ್ದು ತನ್ನ ಶಬ್ದದಿಂದಲೇ ರೋರರ್ ಎಂಬ ಹೆಸರನ್ನ ಪಡೆದುಕೊಂಡಿದೆ. ಹಾಗೆ ರಾಕೆಟ್ ಧಾರೆಯಿಂದ ನೇರ ದಿಕ್ಕಿನಲ್ಲಿ ಬಿರುಸಾಗಿ ನೀರು ಹರಿಯುವುದರಿಂದ ಇದು ಈ ಹೆಸರನ್ನ ಪಡೆದುಕೊಂಡಿದೆ. ಜೋಗಕ್ಕೆ ಆಧುನಿಕ ಟಚ್. ಜಾಗರ್ ಗೇಟ್ ವೀಕ್ಷಣಾ ಪ್ಲಾಟ್ಫಾರ್ಮ್ ನಿರ್ಮಾಣ. ಜೋಗಕ್ಕೆ ಆಧುನಿಕ ಟಚ್ ಕೊಡಲಾಗಿದೆ. ಹೌದು, ವಿಶ್ವವಿಖ್ಯಾತಿ ಜೋಗ ಜಲಪಾತಕ್ಕೆ ಜಾಗರ್ ಗೇಟ್, ವೀಕ್ಷಣಾ ಪ್ಲಾಟ್ಫಾರ್ಮ್ಗಳು, ವಾಕಿಂಗ್ ವೇ ಹಾಗೆ ಶೌಚಾಲಯಗಳ ಸುಧಾರಣೆಯನ್ನ ಮಾಡಲಾಗಿದೆ. ಇದೇ ಕಾರಣದಿಂದ 2025ರ ಜನವರಿಯಿಂದ ಮಾರ್ಚ್ ವರೆಗೆ ಜೋಗಕ್ಕೆ ಪ್ರವೇಶವನ್ನ ಸ್ಥಗಿತಗೊಳಿಸಲಾಗಿತ್ತು. ಇದು ಏಪ್ರಿಲ್ 30ರವರೆಗೂ ಜರುಗಿ ಹಲವು ಸುಧಾರಣೆಗಳ ನಂತರ ಮೇ 1, 2025ರಿಂದ ಪ್ರವೇಶವನ್ನ ಮತ್ತೆ ಆರಂಭಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಸ್ಥಳದ ಮುಖ್ಯ ದ್ವಾರವನ್ನ ಅತ್ಯಾಧುನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಜೋಗದ ಇತ್ತೀಚಿನ ಅಭಿವೃದ್ಧಿ ಹಂತಗಳಲ್ಲಿ ಹೊಸ ವೀಕ್ಷಣಾ ಟವರ್ ಮತ್ತು ಉನ್ನತ ಮಟ್ಟದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಭಿವೃದ್ಧಿಗೊಳಿಸಲಾಗಿದೆ. ಇಲ್ಲಿನ ಪ್ರವೇಶ ಶುಲ್ಕ ಭಾರತೀಯರಿಗೆ 20 ರು ಹಾಗೂ ವಿದೇಶಿಯರಿಗೆ 100 ರು ಆಗಿದೆ. ಅಷ್ಟೇ ಅಲ್ಲದೆ ಕ್ಯಾಮೆರಾ ಬಳಸುವವರಿಗೆ 100 ರು ಹಾಗೂ ಡ್ರೋನ್ ಬಳಸುವವರಿಗೆ 500 ರು ಶುಲ್ಕವನ್ನ ವಿಧಿಸಲಾಗುತ್ತೆ. ಇನ್ನು ಅಡ್ವೆಂಚರ್ ಅಪ್ಡೇಟ್ಸ್ಗೆ ಸಂಬಂಧಿಸಿದಂತೆ ಜಿಪ್ ಲೈನ್ ಯೋಜನೆಯನ್ನು ಸಹ ಆರಂಭಿಸಲಾಗಿದೆ. ಹೌದು, 460 ಮೀಟರ್ ಜಿಪ್ ಲೈನ್ ಯೋಜನೆಯು ಮತ್ತೆ ಆರಂಭವಾಗಿದೆ. ಇನ್ನೇನು 3-4 ತಿಂಗಳಲ್ಲಿ ಕಾರ್ಯಾರಂಭದ ಸಾಧ್ಯತೆಗಳು ಕಂಡು ಬಂದಿವೆ. ರೋಪ್ ವೇ ಯೋಜನೆಯ 2ನೇ ಹಂತ ಆರಂಭವಾಗಿದೆ. ರೋಪ್ ವೇ ಯೋಜನೆಯನ್ನು ಹೊರತುಪಡಿಸಿ ಬೃಹತ್ ಪಾರ್ಕಿಂಗ್ ವ್ಯವಸ್ಥೆ, 80 ರೂಮ್ಗಳನ್ನು ಹೊಂದಿರುವ ಸ್ಟಾರ್ ಹೋಟೆಲ್, ಮ್ಯೂಸಿಯಂ, ಫೆರಿಸ್ ಚಕ್ರ, ಮ್ಯೂಸಿಕಲ್ ಫೌಂಟನ್, ಮಲ್ಟಿಪ್ಲಿಕೇಶನ್ ಝೋನ್ ಹೀಗೆ ಹಲವಾರು ಸೌಲಭ್ಯಗಳನ್ನು ಹೊಂದಿರುವ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ 2ನೇ ಹಂತದ ಯೋಜನೆಗೆ ರು 180ರಿಂದ 185 ಕೋಟಿ ವೆಚ್ಚವಾಗುತ್ತಿದ್ದು 3ನೇ ಹಂತವು ಡಿಸೆಂಬರ್ 2025ಕ್ಕೆ ಪೂರ್ಣಗೊಳ್ಳಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.